ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಈ ಒಂದು ವಿಡಿಯೋನ ಮೊದಲನೇದಾಗಿ ನೋಡ್ತಿದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ಕಲಬುರಗಿಯಲ್ಲಿ ನಿನ್ನೆ ತನ್ನ ಒಂದು ಪ್ರೋಗ್ರಾಮ್ಗೆ ಕಾವ್ಯಶ್ರೀ ಅವರು ಬಂದಿರ್ತಾರೆ. ಕಾವ್ಯಶ್ರೀ ಅವರಿಗೆ ಅವಮಾನ ಮಾಡಿಸಿದ ರಾಜಕಾರಣಿ ಮತ್ತು ಇವೆಂಟ್ ಮ್ಯಾನೇಜರ್ ಅವರು. ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಇಲ್ಲಿ ಕಾವ್ಯಶ್ರೀ ಅವರು ಕಲಬುರಗಿ ಜಿಲ್ಲೆಯ ಒಂದು ಪ್ರೋಗ್ರಾಮ್ಗೆ ಬಂದಿರ್ತಾರೆ. ಆ ಒಂದು ಪ್ರೋಗ್ರಾಮ್ಗೆ ಇಲ್ಲಿ ಯಾರು ಕಾವ್ಯಶ್ರೀ ಮತ್ತು ಗಿಲ್ಲಿಯ ಒಂದು ಫ್ಯಾನ್ಸ್ ಇರ್ತಾರೋ ಅವರನ್ನು ಭೇಟಿ ಆಗೋಕೆ, ಮೀಟ್ ಆಗೋಕೆ ಎಲ್ಲಿಂದಲೂ ದುಡ್ಡು ಕೊಟ್ಟು ಖರ್ಚು ಮಾಡ್ಕೊಂಡು ಬಂದಿರ್ತಾರೆ. ಕಾವ್ಯಶ್ರೀ ಮತ್ತು ಗಿಲ್ಲಿನ ನೋಡೋದಕ್ಕೆ ಅಂತಂದು ಅಭಿಮಾನಿಗಳು ಬಂದಿರ್ತಾರೆ. ಆದರೆ ಇಲ್ಲಿ ರಾಜಕಾರಣಿಗಳು ಮತ್ತು ಇವೆಂಟ್ ಮ್ಯಾನೇಜರು ಈ ಥರ ಅವಮಾನ ಮಾಡೋದಾ ಅಂತಂದು ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಏನಾಯಿತು ಅಂತಂದು. ಇಲ್ಲಿ ಕಾವ್ಯಶ್ರೀ ಅವರು ಪ್ರೋಗ್ರಾಮ್ನಲ್ಲಿ ಇರ್ತಾರೆ. ಅವಾಗ ಇಲ್ಲಿ ಅಭಿಮಾನಿಗಳನ್ನು ಮಾತಾಡ್ಸೋಕೆ ಅಂತಂದು ಮೈಕ್ ತೆಗೆದುಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ಇಲ್ಲಿ ನೋಡಿ, ಅಭಿಮಾನಿಗಳನ್ನು ನೋಡಿ ತುಂಬ ಖುಷಿಯಾಗಿ ಹಾಯ್ ಅಂತಂದು ಎಲ್ಲ ಮಾತಾಡಿಸ್ತಾ ಇರ್ತಾರೆ. ಆವಾಗ ಇವೆಂಟ್ ಮ್ಯಾನೇಜರ್ ಅವರು ಏನು ಮಾಡಿಬಿಡ್ತಾರೆ ಅಂದರೆ, ಇಲ್ಲಿ ಕಾವ್ಯಶ್ರೀ ಅವರು ಮಾತಾಡ್ತಾ ಇರುವ ಒಂದು ಮೈಕನ್ನು ಕಿತ್ಕೊಂಡು ಇಲ್ಲಿ ಸಾಕ್ಸ್ ನಿಲ್ಲಿಸಿ ಮೇಡಮ್ ಅಂತಂದು ಕಾವ್ಯಶ್ರೀ ಅವರು ಮಾತಾಡ್ತಾ ಇರ್ತಾರೆ. ಅಭಿಮಾನಿಗಳು ಸರಾನೇ ಮಾತಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಸಡನ್ನಾಗಿ ಮೈಕ್ ತೆಗೆದುಕೊಂಡು ಬಿಟ್ಟಿದ್ದಾರೆ. ಅದನ್ನು ನೋಡಿದ ಕಾವ್ಯ ಅವರು ತುಂಬ ಇನ್ಸಲ್ಟ್ ಆಗುತ್ತದೆ. ಆದರೂ ಕೂಡ ಅವರು ತೋರಿಸ್ತಾ ಇರುವುದಿಲ್ಲ. ಇಲ್ಲಿ ಅವರಿಗೆ ಅವಮಾನ ಆದರೂ ಕೂಡ ಅವರು ಸೈಲೆಂಟಾಗಿ ನಿಂತ್ಕೊಂಡಿರ್ತಾರೆ. ಆದರೆ ಅಭಿಮಾನಿಗಳು ಇಲ್ಲಿ ಕೊನೆಯ ಒಂದು ಕ್ಷಣದಲ್ಲಿ ಗಿಫ್ಟ್ ಕೊಡೋಕೆ ಅಂತ ಬರ್ತಾರೆ. ಗಿಫ್ಟ್ ಕೊಡೋಕೆ ಅಂತ ಬಂದಾಗ ಅಭಿಮಾನಿಗಳನ್ನು ದೂಗಿಸ್ಬಿಡ್ತಾರೆ ರಾಜಕಾರಣಿಗಳು ಮತ್ತು ಇವೆಂಟ್ ಮ್ಯಾನೇಜರು. ಇಲ್ಲಿ ಕಾವ್ಯಶ್ರೀ ಮತ್ತು ಗಿಲ್ಲಿ ಅವರು ಯಾರೇ ಆದ್ರಿ ಅಲ್ಲಿ ಕರೆದಿರ್ತಾರೆ ಅಂದರೆ ಅಭಿಮಾನಿಗಳು ಬಂದೇ ಬರ್ತಾರೆ. ಅವರೊಂದು ಅಭಿಮಾನಿಗೆ ಅವರು ತುಂಬ ಪ್ರೀತಿ ಕೊಡ್ತಾರೆ, ಎಲ್ಲರನ್ನೂ ಮಾತಾಡ್ಸ್ತಾರೆ, ಗಿಫ್ಟ್ ಓಪನ್ ಮಾಡ್ತಾರೆ ಅಂತಂದು ಎಲ್ಲ ಇವೆಂಟ್ನಲ್ಲಿ ಕೂಡ ಗೊತ್ತಿರುತ್ತೆ. ಬಟ್ ಈ ಒಂದು ಇವೆಂಟ್ ಮ್ಯಾನೇಜರ್ ಅವರು ಯಾಕೆ ಈ ಥರ ಮಾಡಿದ್ರು? ಸುಮ್ಮನೆ ಇರಬೇಕು ತಾನೇ. ಇಲ್ಲಿ ಕಾವ್ಯಶ್ರೀ ಅವರಿಗೆ ತುಂಬ ಇನ್ಸಲ್ಟ್ ಆಗಿರ್ತದೆ. ಇಲ್ಲಿ ಅಭಿಮಾನಿಗಳು ಫೋಟೋ ಕೊಡೋಕೆ ಅಂತ ಬರ್ತಾರೆ. ಆದರೂ ಕೂಡ ಇಲ್ಲಿ ಇವೆಂಟ್ ಮ್ಯಾನೇಜರ್ದವರು ಬೇಡ ಸರಿರಿ, ದೂರ ಸರಿರಿ, ಅವರು ಹೋಗ್ತಾರೆ ಅಂತಂದು ಅವರಿಗೆ ಸನ್ಮಾನ ಮಾಡಿ ಇಲ್ಲಿ ಇನ್ನೇನು ಹೊರಡುವ ಒಂದು ಸಮಯದಲ್ಲಿ ಇವೆಂಟ್ ಮ್ಯಾನೇಜರ್ ಆಗಲಿ ಎಲ್ಲ ಒಂದು ಸೆಕ್ಯೂರಿಟಿ ಆಗಲಿ ಅವರನ್ನು ಕಳಿಸ್ಕೊಡ್ತಾ ಇರ್ತಾರೆ. ಇಲ್ಲಿ ಅಭಿಮಾನಿಗಳು ಏನು ಮಾಡ್ತಾರೆ ಅಂದರೆ, ಇಲ್ಲಿ ಕೊಡಲಿಲ್ಲ, ಇಲ್ಲಿ ಕಾರ್ ಒಳಗೆ ಆದರೂ ರೋಡ್ನಲ್ಲಿ ಆದರೂ ನಾವು ಗಿಲ್ಲಿಯ ಒಂದು ಫ್ರೇಮ್ ಮತ್ತು ಕಾವ್ಯಶ್ರೀ ಒಂದು ಫ್ರೇಮ್, ಗಿಲ್ಲಿ ಕಾವ್ಯವರ ಫೋಟೋ ಫ್ರೇಮ್ ಕೊಟ್ಟಾದ್ರು ಅಂತಂದು ನಮಗೆ ತೃಪ್ತಿ ಬರುತ್ತೆ ಅಂತಂದು ಅಭಿಮಾನಿಗಳು ಅಲ್ಲಿಂದ ಕೂಡ ಹೊರಡ್ತಾ ಇರ್ತಾರೆ. ಹೊರಡುವ ಒಂದು ಸಮಯದಲ್ಲಿ ಇನ್ನೇನು ಕಾವ್ಯ ಅವರು ಕಾರ್ನಲ್ಲಿ ಕುತ್ಕೊಂಡಿರ್ತಾರೆ. ಆವಾಗ ಕಾವ್ಯಶ್ರೀ ಒಂದು ಕಿಟಕಿ ಕಾರ್ ವಿಂಡೋದಿಂದ ಓಪನ್ ಮಾಡ್ತಾರೆ. ಆವಾಗ ಇವೆಂಟ್ ಮ್ಯಾನೇಜರು ಕೂಡ ಇರ್ತಾರೆ ಆ ಒಂದು ಕಾವ್ಯಶ್ರೀ ಒಂದು ಕಾರ್ನಲ್ಲಿ. ಆವಾಗ ಅಭಿಮಾನಿಗಳು ಕೊಟ್ಟಂಥ ಗಿಫ್ಟ್ ತೆಗೆದುಕೊಂಡು ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಂತಂದು ಅಭಿಮಾನಿಗಳಿಗೆ ಎಲ್ಲರೂ ಮಾತಾಡ್ಸ್ತಾ ಇರ್ತಾರೆ. ಆವಾಗ ಇವೆಂಟ್ ಮ್ಯಾನೇಜರು ಅದನ್ನು ನೋಡಿ ಇಲ್ಲಿ ಫೋಟೋ ಫ್ರೇಮನ್ನೇ ರೋಡ್ಗೆ ಎಸ್ದು ಬಿಡ್ತಾರೆ. ಆವಾಗ ಕಾವ್ಯ ಅವರು ತುಂಬ ಇನ್ಸಲ್ಟ್ ಆಗುತ್ತೆ. ಏನು ಈ ಥರ ಮಾಡ್ತಾ ಇದ್ದಾರೆ ಅಲ್ವಾ, ನಮಗೆ ಎಷ್ಟೊಂದು ಪ್ರೀತಿಯಿಂದ ಈ ಥರ ಗಿಫ್ಟ್ ಕೊಟ್ಟಿರ್ತಾರೆ, ಅದನ್ನು ಈ ಥರ ಎಸೆಯೋದು ಅಂತಂದು ಕಾವ್ಯಶ್ರೀ ಅವರು ಮನಸ್ಸಲ್ಲೇ ಅನ್ಕೊತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ಬೈಯೋದಿಲ್ಲ. ಇನ್ನು ಮುಂದೆ ಈ ಥರ ಇವೆಂಟ್ ಮ್ಯಾನೇಜರ್ದವರು ಇದ್ದರೆ ನಾನು ಖಂಡಿತವಾಗ್ಲೂ ಬರ್ತಿದ್ದಿಲ್ಲ. ಈ ಥರ ಇನ್ಸಲ್ಟ್ ಮಾಡೋದ ಅಭಿಮಾನಿಗಳಿಂದ ನಾವು ಅಂತಂದು ಗೊತ್ತಿದ್ರು ನಾವು ಈ ಕರೆಸೋಕೆ ಅಂತ ಯಾಕೆ ಬರಬೇಕಿತ್ತು, ಈ ಥರ ಪ್ರೋಗ್ರಾಮ್ಗೆ ಕರೆದು ಇನ್ಸಲ್ಟ್ ಯಾಕೆ ಮಾಡಬೇಕು ಅಂತಂದು ಅವಾಗ ಪ್ರೋಗ್ರಾಮ್ನಲ್ಲಿ ದಯವಿಟ್ಟು ಕ್ಷಮಿಸಿ, ನಮ್ಮಿಂದ ತಪ್ಪಾಗಿದೆ ಅಂತಂದು ಕಾವ್ಯಶ್ರೀ ಅವರು ರಾಜಕೀಯ ಮತ್ತು ಇವೆಂಟ್ ಮ್ಯಾನೇಜರು ಮಾಡಿದ ತಪ್ಪಿಗೆ ಕಾವ್ಯಶ್ರೀ ಅವರೇ ಇಲ್ಲಿ ಅವ್ರಿಗೆ ಎಲ್ಲ ಅಭಿಮಾನಿಗಳ ಪರವಾಗಿ ನನ್ನಿಂದ ಕ್ಷಮಿಸಿ ಅಂತಂದು ಸಾರಿ ಕೇಳ್ತಾರೆ. ಆದರೂ ಕೂಡ ಅಭಿಮಾನಿಗಳು ಗಿಲ್ಲಿ ಮತ್ತು ಕಾವ್ಯರ ಒಂದು ಫ್ಯಾನ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಮಾಡೋದಾ ಅಂತಂದು ಇಲ್ಲಿ ರಾಜಕೀಯ ಒಂದು ಇವೆಂಟ್ ಮ್ಯಾನೇಜರ್ಗೆ ತುಂಬ ಉಗೀತಾ ಇದ್ದಾರೆ. ಇನ್ನು ಮುಂದೆ ಈ ಥರ ಇವೆಂಟ್ಗೆಲ್ಲ ನೀವು ಹೋಗಬೇಡಿ ಮೇಡಮ್, ಇನ್ನು ಮುಂದೆ ಈ ಥರ ಇವೆಂಟ್ಗೆ ಕರೆದು ಅವಮಾನ ಮಾಡಿಸೋಕೆ ನಾವು ಬಿಡೋದಿಲ್ಲ ಅಂತಂದು ಇಲ್ಲಿ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ಇಲ್ಲಿ ನೋಡಿ, ಕಾವ್ಯಶ್ರೀ ಅವರು ಏನೂ ತಪ್ಪು ಮಾಡೋದಿಲ್ಲ, ಆದರೆ ಈ ಥರ ಇನ್ಸಲ್ಟ್ ಮಾಡೋದು ತುಂಬ ಇರಿಟೇಟ್ ಆಗುತ್ತದೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಅನಿಸಿಕೆ, ಕಾವ್ಯಶ್ರೀ ಅವರು ಏನೂ ತಪ್ಪು ಮಾಡಿಲ್ಲ, ಆದರೂ ಕೂಡ ಇಲ್ಲಿ ಅಭಿಮಾನಿಗಳು ಒಂದು ಗುರಿಗೆ ಕೆಂಡ ಕಾರ್ತಾ ಇದ್ದಾರೆ ಅಭಿಮಾನಿಗಳು ಅಂತ ಹೇಳ್ತಾ ಇದ್ದೀನಿ.